ಭಾರತದಲ್ಲಿ ಮೊಬೈಲ್ ರಿಚಾರ್ಜ್ಗಳು ಹೆಚ್ಚು ದುಬಾರಿ ಆಗ್ತಾ ಇರುವ ಬಗ್ಗೆ ಚರ್ಚೆಗಳು ತೀವ್ರಗೊಂಡಿವೆ. ಡಿಸೆಂಬರ್ ಅಂತ್ಯ ಅಥವಾ ಹೊಸ ವರ್ಷದ ಆರಂಭದ ವೇಳೆಗೆ ಜಿಯೋ, ಏರ್ಟೆಲ್ ಮತ್ತು ವಿಐ ತಮ್ಮ ಯೋಜನೆಗಳ ಬೆಲೆಗಳನ್ನ 10% 12% ಹೆಚ್ಚಿಸಬಹುದು ಅಂತ ವರದಿಗಳು ಬರ್ತಾ ಇವೆ. ಹೀಗಾಗಿ ಪಾವತಿ ಅಪ್ಲಿಕೇಶನ್ಗಳ ಬಳಕೆದಾರರಿಗೆ ಕಳಿಸಲಾಗ್ತಾ ಇರುವ ಎಚ್ಚರಿಕೆಗಳು ಈ ಕಳವಳಗಳನ್ನ ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿವೆ. ಈ ರಿಚಾರ್ಜ್ ಬೆಲೆಗಳು ಡಿಸೆಂಬರ್ 2025ರಿಂದ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದ್ದು, ಬೆಲೆಗಳು 10% 12% ಹೆಚ್ಚಾಗಬಹುದು ಅಂತ ಅಂದಾಜಿಸಲಾಗಿದೆ. 199 ರೂಪಾಯಿನ ಮಾಸಿಕ ಯೋಜನೆ ಬೆಲೆ 222ಕ್ಕೆ ಏರಿಕೆ ಆಗಬಹುದು. ಅದೇ ರೀತಿ 899 ರೂಪಾಯಿನ ದೀರ್ಘಾವಧಿಯ ಯೋಜನೆ 1006 ರೂಪಾಯಿಗೆ ಏರಿಕೆ ಆಗಬಹುದು. ಜಿಯೋ ಮತ್ತು ಏರ್ಟೆಲ್ ಈಗಾಗಲೇ ಕೆಲವು ಕಡಿಮೆ ವೆಚ್ಚದ ಮತ್ತು ದಿನಕ್ಕೆ 1 GB ಪ್ಯಾಕ್ಗಳನ್ನು ತೆಗೆದು ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದ್ದು, ಹೆಚ್ಚುವರಿ ವೆಚ್ಚಗಳನ್ನ ಪೂರೈಕೆ ಮಾಡೋದಕ್ಕೆ ಮತ್ತು ತಮ್ಮ 5G ನೆಟ್ವರ್ಕ್ ಅನ್ನ ವಿಸ್ತರಣೆ ಮಾಡೋದಕ್ಕೆ ಹೆಚ್ಚಿನ ಹಣವನ್ನ ಸಂಗ್ರಹಿಸುವ ಅಗತ್ಯವಿದೆ ಅಂತ ಕಂಪನಿಗಳು ಹೇಳಿಕೊಂಡಿವೆ.